ಈ ಪಾರ್ಟಿ ಇವನು ಕೂಡ ಬಂದವನಲ್ಲ. ಯಾರು ಅವನು? ಅದೇ ಮೊನ್ನೆ ರಾತ್ರಿ ನನ್ಗೊಡ್ದು ಗಂಗನ್ನ ಕಾಪಾಡ್ದವನು. ಅವತ್ ಕಾಪಾಡಿದ್ನಲ್ಲ, ಅದಕ್ಕೆ ಅವತ್ ಪಾರ್ಟಿ ಕರೆದಿದ್ದಾಳೇನೋ. ಅವನು ಪಾರ್ಟಿಗೆ ಬರ್ಲಿಲ್ಲ, ಅವನ್ ಸಾವನ್ನ ಹುಡಿಕೊಂಡ್ ಬಂದವನೇ. ಏನ್ ಹೇಳ್ತಿದ್ಯೋ? ನನ್ನ ಹೊಡೆದವರು ಯಾರು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಅವನಿಗೂ ಕೂಡ ಕೇಕ್ ತಿನ್ನಿಸ್ಬೇಕು. ಅಂದ್ರೆ ಒಂದ್ ಕೇಕಿಗೆ 3 ಶವ ಅಂತ ಆಯ್ತು. ಅಲ್ಲೋಡು, ಡೆಲಿವರಿ ಬಾಯ್ ಬರ್ತಿದ್ದಾನೆ. ಬಾಬಾ, ಯಾಕಪ್ಪ ಲೇಟು? ಆವಾಗ್ಲೇ ಹೇಳಿದ್ರೆ ಇವಾಗ ಕೇಕ್ ತಗೊಂಡ್ ಬರ್ತಿದ್ಯಾ ನೀನು? ಕೇಕ್ ರೂಪ ಮೇಡಮ್ ಅಲ್ಲಿ ಆರ್ಡರ್ ಕೊಟ್ಟಿದ್ದು, ಅಷ್ಟಕ್ಕೂ ನೀವ್ಯಾರು? ಮೇಡಮ್ಗೆ ಲೆಫ್ಟ್ ರೈಟ್ ನಾವೇನಯ್ಯ? ಲೇಟಾಗಿ ಬಂದಿದ್ದಕ್ಕೆ ಕಾರಣ ಕೇಳಿದ್ದು. ಇತ್ತಗೋ ಹೋಗಿ ಬಿರಿಯಾನಿ ತಿನ್ನು. ಥ್ಯಾಂಕ್ ಯು ಸರ್. ಏ, ಕೇಕ್ ಚೆನ್ನಾಗಿದೆ, ಸ್ವಲ್ಪ ತಿನ್ನೋಡೋಣ್ವಾ? ಬೇಕಾದ್ರೆ ಇಂಥದ್ನ 100 ಕೊಡಿಸ್ತೀನಿ. ಇದ್ರ ಮೇಲೆ ಆಸೆ ಪಡ್ಬೇಡ. ಇದ್ ನಾವು ತಿನ್ನಕ್ಕಲ್ಲ, ಅವ್ರಿಗೆ ತಿನ್ಸಕ್ಕೆ. ಇದು ಬರ್ತ್ಡೇ ಕೇಕ್, ಈಗ ಡೆತ್ ಡೇ ಕೇಕ್. ನಡಿ ಒಳಕೊಡೋಣ. ಹೊರಡ್ತೀನಿ, ಬಾಯ್. ಮೇಡಮ್, ಬರ್ತ್ಡೇ ಕೇಕ್. ಥ್ಯಾಂಕ್ ಯು. ನೀವು ಕೇಕ್ ಡೆಲಿವರಿ ಮಾಡೋರ್ ತರ ಇಲ್ವಲ್ಲ? ಯಾರು ನೀವು? ನಾವು ನಾವು ಅದೇ ಅಲ್ಲಿದಾರಲ್ವಾ? ಯಾರು? ಜೈನಾ? ಜೈ ಕಡೆಯವರು, ಜೈ ಕಡೆಯವರು. ಓ, ಹಾಗಾದ್ರೆ ಓಕೆ. ಎಂಜಾಯ್ ದ ಪಾರ್ಟಿ. ಖಂಡಿತವಾಗ್ಲೂ ಅವ್ರ 3 ಜನರ ಸಾವನ್ನ ಕಣ್ಣಾರೆ ನೋಡ್ತಾ ಪಾರ್ಟಿ ಎಂಜಾಯ್ ಮಾಡ್ತೀವಿ. ನೋಡಿದ್ಯಾ ನಿಮ್ಮತ್ತೆ ಹಾರಾಟ? ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರವಣಿಗೆ ಮಾಡ್ತಿದ್ದಾಳೆ. ಈ ಸಂಭ್ರಮ ಎಷ್ಟೊತ್ತು ಮಮ್ಮಿ? ಸ್ವಲ್ಪ ಹೊತ್ತಿಗೆ ಸಂಬಂಧನೇ ಕ್ಯಾನ್ಸಲ್ ಆಗ್ಬಿಡುತ್ತೆ. ಹೌದಾ ರಾಣಿ ಸರ್? ಕೇಕ್ ಕಟ್ ಮಾಡೋದಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೆ? 10 to 15 ಮಿನಿಟ್ಸ್ ಆಗ್ಬಹುದು ಸರ್. ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಸ್ವಲ್ಪ ಹೊತ್ತಲ್ಲೇ ನಾನು ಜೈ ಪಕ್ಕ ಇರ್ತೀನಿ. ನನ್ನ ಕೈಯಿಂದ ಕೇಕ್ ಕಟ್ ಮಾಡ್ತೀನಿ. ನನ್ನ ಕೈಯಾರೆ ಕೇಕ್ ತಿನ್ನಿಸ್ತೀನಿ. ನನಗೆ ಜೈ ತಿನ್ನಿಸ್ತಾನೆ. We are made for each other. ಅಜ್ಜಿ, ನೀವು ಮಾತಾಡ್ತಾ ಇರಿ, ನಾನು ಈಗಲೇ ಬರ್ತೀನಿ. ಸರಿ. ಆಮೇಲೆ ಏನಾಯ್ತು?
ಮನೇಲಿ ಫಂಕ್ಷನ್ ನಡೆದ್ರು ಕೂಡ ಮೇಡಮ್ ಜೈ ಎಲ್ಲಿ ಹೋದ್ರು? ಸರ್ ವಾಶ್ರೂಮ್ಗೆ ಹೋಗಿದ್ದಾರೆ. ವಾಶ್ರೂಮ್ ಯಾವ ಕಡೆ? ಈ ಕಡೆ ಹೋದ್ರು. ನಿತ್ಯ ರೂಮ್ ಕಡೆನಾ? ಯು ಕ್ಯಾರಿ ಆನ್. ಎಂಟಿ ವೀಲ್ ಚೇರ್ ಇದೆಯಲ್ಲ, ನಿತ್ಯ ಎಲ್ಲಿ ಹೋದ್ಲು? ವಾಟ್ ಈಸ್ ದಿಸ್ ಆಂಟಿ? ಜೈ ಯಾಕೆ ನನ್ನಿಂದ ಮುಚ್ಚಿಟ್ರಿ? ಅದು ಅದು ಜೈ ಸದ್ಯದಲ್ಲೇ ಮದುವೆ ಇಟ್ಕೊಂಡು ಯಾಕೆ ಹೀಗೆ? ಸಮಸ್ಯೆ ಇದೆ ಅಂತ ಹೇಳ್ಬೋದಿತ್ತಲ್ವಾ? ದಿಸ್ ಈಸ್ ನಾಟ್ ಫೇರ್ ಆಂಟಿ. ಐ ಆಮ್ ನಾಟ್ ಅಕ್ಸೆಪ್ಟಿಂಗ್ ಇಟ್. ಮುಗೀತು. ಟೋಟಲ್ ಕೊಲ್ಯಾಪ್ಸ್. ನಿಜ ಹೇಳೋದೇ ಒಳ್ಳೇದು. ಜೈ, ನಿಜವಾಗ್ಲೂ ಏನಾಗಿತ್ತು ಅಂದ್ರೆ? ಏನ್ ನಡೆದ್ರು ಸರಿ, ಈ ವೀಲ್ ಚೇರ್ ಬಗ್ಗೆ ನಂಗೆ ಯಾಕೆ ಹೇಳಲಿಲ್ಲ? ನಿತ್ಯನ ಜೈ ನೋಡಿದಾನಾ? ಆಂಟಿ, ನನಗೊಂದು ಮಾತು ಹೇಳ್ಬೋದಿತ್ತಲ್ವಾ? ಪ್ರಾಬ್ಲಮ್ ಇದು ಅಂತ ಗೊತ್ತಾದ್ರೆ ಡಾಕ್ಟರ್ ಹತ್ರ ನಾನು ಮಾತಾಡ್ತಿದ್ದೆ. ನಿತ್ಯ ಆದ್ರೂ ಒಂದು ಮಾತು ಹೇಳ್ಬೋದಿತ್ತಲ್ವಾ? ಹೇಳಿದ್ರೆ ನೀನೆಲ್ಲಿ? ಗುಡಿಲಿ ಜಸ್ಟ್ ಮುಳ್ಚಿದ್ದು ಅನ್ಕೊಂಡಿದ್ದೆ. ಇಷ್ಟು ಸೀರಿಯಸ್ ಆಗಿದೆ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಜೈ ನಿತ್ಯನ ನೋಡಿಲ್ವಾ? ಥ್ಯಾಂಕ್ ಗಾಡ್. ವೀಲ್ ಚೇರ್ ಇಲ್ಲಿದೆ ಅಂದ್ರೆ ನಿತ್ಯ ಒಳಗಡೆ. ಆ ವೀಲ್ ಚೇರ್ ನಂದೇ ಜೈ. ಮೊನ್ನೆ ಸಂಜೆ ವಾಕಿಂಗ್ ಮಾಡುವಾಗ ಕಾಲ್ ಸ್ವಲ್ಪ ಟ್ವಿಸ್ಟ್ ಆಯ್ತು. ಸೊ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗಿ ಈ ವೀಲ್ ಚೇರ್ ಯೂಸ್ ಮಾಡಿದೆ. ಓಕೆ, ಟೇಕ್ ಕೇರ್ ಆಂಟಿ. ಥ್ಯಾಂಕ್ ಯು ಜೈ. ನಿತ್ಯ, ಬೇಬಿ, ಮಾಮ್, ಬೇಬಿ, ಮಾಮ್, ಸ್ಲೋ ಸ್ಲೋ, ಕೇರ್ಫುಲ್, ನಿಧಾನ, ಕೂತ್ಕೋ. ಐ ಆಮ್ ಸಾರಿ ಬೇಬಿ, ನಾನು ನೋಡಲಿಲ್ಲ. ನೋ ಪ್ರಾಬ್ಲಮ್ ಮಾಮ್. ಜೈನನ್ನ ನೋಡೋ ಮೊದಲೇ ಬೆಡ್ ಹಿಂದೆ ಬಚ್ಚಿಟ್ಕೊಂಡೆ. ಸ್ವಲ್ಪ ಹೊತ್ತಲ್ಲೇ ಜೈ ಪಕ್ಕ ನಿನ್ನ ನಿಲ್ಲಿಸಿ ಕೇಕ್ ಕಟ್ ಮಾಡಿಸ್ತೀನಿ. ಯು ವಿಲ್ ಎಂಜಾಯ್ ಯುವರ್ ಬರ್ತ್ಡೇ. ಐ ಆಮ್ ವೇಟಿಂಗ್ ಫಾರ್ ದಟ್ ಸ್ವೀಟ್ ಮೂಮೆಂಟ್ ಮಾಮ್. ಆಡಿಸಿ ನೋಡು ಬೀಳಿಸಿ ಯಾಕೆ ಯೋಚನೆ ಮಾಡ್ತಾ ಇದ್ರೆ? ಕೂಲ್ ಡ್ರಿಂಕ್ಸ್ ತಾನೆ ತಗೊಳ್ಳಿ. ನಿನ್ ಕೈಯಿಂದ ಬರೀ ನೀರ್ ಕೊಟ್ರು ಕುಡಿಯಲ್ಲಪ್ಪ. ರಾಮ, ನಾನೇನ್ ತಪ್ಪು ಮಾಡಿದ್ದೀನಿ? ನಾನೇನ್ ತಪ್ಪು ಮಾಡಿದ್ದೀನಿ? ಸಾಕಪ್ಪ ಸಾಕು, ನಿನ್ ನಾಟಕ ನಿಲ್ಸು, ನೋಡೋಕ್ ಆಗ್ತಿಲ್ಲ. ಇಲ್ಲೋಡಿ, ನೀವು ಮತ್ತೆ ನನ್ ಮೇಲೆ ಆರೋಪ ಹೊರಿಸ್ತಿದ್ದೀರಾ. ಆರೋಪ ಮಾಡ್ತಿದ್ದೀನಾ? ಅವತ್ ನನಗೆ ಫಂಕ್ಷನ್ ಅಲ್ಲಿ ನಾಯಿಗೆ ಹೊಡೆದಂಗೆ ಹೊಡೆದೆ ನೀನು.
ನಾನಾ ಹಾ ನೀನೇ. ನಿಮಗೆ ಹೊಡೆದ್ನ ದೇವ್ರಂತ ನಿಮ್ಗೆ ಆಕ್ಚುಲಿ ನನ್ಗೇನು ನೆನಪಿಲ್ಲ. ನಾನೇ ನನ್ಗೆ ಹೊಡೆದ್ರೆ ಪರವಾಗಿಲ್ಲ, ನನ್ನ ಕೈಲೇ ನನ್ನ ಹೆಂಡತಿಗೆ ಹೊಡೆಸಿದೆ. ಅದೆಲ್ಲ ಹೇಗಾಯ್ತು? ಇಲ್ಲಿ ನೋಡು, ಇಂಥ ಕೂಲ್ ಡ್ರಿಂಕ್ ನೀನ್ ಕುಡಿದು ನನ್ಗೆ ಚೆನ್ನಾಗಿ ಹೊಡೆದೆ. ಈ ರೀತಿ ಕೂಲ್ ಡ್ರಿಂಕ್ ನಾನು ಕುಡಿದು ನನ್ನ ಹೆಂಡತಿಗೂ ಹೊಡೆಯೋ ಹಾಗೆ ಮಾಡಿದೆ. ಅಂದ್ರೆ ನೀವು ಕೂಡ ಗಂಡಸಾದ್ರಿ ಅಂದಂಗ ಆಯ್ತು. ಹಾ ಅದೇ ಮತ್ತಿಳಿದ ಮೇಲೆ ನನ್ನ ಹೆಂಡತಿ ಚಾಮುಂಡಿ ತರ ಆದ್ಲು. ಅಂದ್ರೆ ನಿಮ್ಮನ್ನ ಅಮ್ಮ ನಿನ್ ಜೊತೆ ಮಾತಾಡ್ತಾ ಮತ್ತೆ ಈ ಕೂಲ್ ಡ್ರಿಂಕ್ಸ್ ಕುಡಿದ್ಬಿಟ್ಟೆ. ಅಯ್ಯೋ ಅದು ಮಾಮೂಲಿ ಕೂಲ್ ಡ್ರಿಂಕ್ಸ್. ನಿನ್ ಮಾತು ಕೇಳಿದ್ರೆ ನಾಯಿ ಬಾಲ ಹಿಡ್ಕೊಂಡು ನದಿಗೆ ಹಾರ್ದಂಗೆ. ಅಮ್ಮ ಮತ್ತೆ ಇರೋ ಮೊದ್ಲು ಹೋಗಿ ಮಜ್ಜಿಗೆ ಕುಡಿಬೇಕು. ಅಮ್ಮ ಶ್ವೇತಾ, ಮೇಡಮ್ ಕೇಕ್ ಬಂದಾಯ್ತಾ? ಬಂದಿದೆ ಮೇಡಮ್. ಓಕೆ, ಇನ್ 5 ಮಿನಿಟ್ಸ್ ಅಲ್ಲಿ ಪವರ್ ಹೋಗುತ್ತೆ. ಪವರ್ ಹೋಗಲ್ಲ ಮೇಡಮ್. ಯಾವ ಪರಿಸ್ಥಿತಿಲಾದ್ರೂ ಪಾರ್ಟಿ ಫಿನಿಶ್ ಆಗೋ ತನಕ ಪವರ್ ಹೋಗ್ಬಾರ್ದು ಅಂತ ಈ ಏರಿಯಾ ಎಲೆಕ್ಟ್ರಿಷಿಯನ್ಗೆ ಹೇಳಿದ್ದೀನಿ. ಆಫ್ ಮಾಡೋದು ಅವರಲ್ಲ, ನಮ್ಮನೇಲಿ ನಮ್ ಜನರು. ನಾನ್ ಹೇಳೋ ಟೈಮ್ಗೆ ಮೇನ್ ಸ್ವಿಚ್ ಆಫ್ ಮಾಡ್ತಾರೆ. ಯಾಕೆ ಮೇಡಮ್? ಗಂಗಾ ಪ್ಲೇಸಲ್ಲಿ ನಿತ್ಯನ ರೀಪ್ಲೇಸ್ ಮಾಡಕ್ಕೆ. ಪವರ್ ಆಫ್ ಆಗ್ತಿದ್ದ ಹಾಗೆ ನೀನ್ ಹೋಗಿ ನಿತ್ಯನ ಸ್ಟೇಜ್ ಮೇಲೆ ಕರ್ಕೊಂಡ್ ಬಾ. ಆಮೇಲೆ ನಿತ್ಯ ಹತ್ರ ಕೇಕ್ ಕಟ್ ಮಾಡಿಸ್ತೀನಿ, ಅವಳ ಆಸೆ ತೀರಿಸ್ತೀನಿ. ಸ್ವಲ್ಪ ತಲೆ ನನ್ನ ಆಸೆ ಈಡೇರ್ತದೆ. ಮೊದಲು ಕೇಕ್ ಕಟ್, ಅದು ತಿಂದ ಮೇಲೆ ಅವ್ರ ಬಾಡಿಲಿರೋ ಪವರ್ ಕಟ್. ಈ ಸಾರಿ ಆದ್ರೂ ನಾವು ಪಾಸ್ ಆಗ್ತೀವೋ ಇಲ್ವೋ? ಪಕ್ಕಾ ಪ್ಲಾನ್ ಮಮ್ಮಿ, ಇದು ಫೇಲ್ ಆಗೋ ಚಾನ್ಸೇ ಇಲ್ಲ. ದೇವ್ರ ಹತ್ರ ಅದೇ ಬೇಡ್ಕೋತೀನಿ ನಾನು. ಹೀಗೆ ಎಷ್ಟು ಸಲ ಸೋಲೋದು ನಾವು, ನಾಚಿಕೆ ಆಗುತ್ತೆ. ಈ ಸಲ ತಲೆ ಎತ್ತಿ ನಿಂತ್ಕೊಂತೀವಿ ಮಮ್ಮಿ, ಖಂಡಿತ ನಾವೇ ವಿನ್ ಆಗೋದು. ಇದೇನು ಪವರ್ ಆಫ್ ಆಯ್ತಲ್ಲ? ಹೋಗಣ್ವಾ ಮೇಡಮ್? ಏನಿದು ಶ್ವೇತಾ, 5 ಮಿನಿಟ್ಸ್ ಆದ್ಮೇಲೆ ಅಂದ್ರಿ, ಈಗಲೇ ಪವರ್ ಹೋಯ್ತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಮೇಡಮ್. ನಾನೇ ಆಫ್ ಮಾಡಿಸಿದ ಆಂಟಿ. ಸರಿ ಬಿಡು, ಮಾಮ್ ಏನು ಮಾಡಿದ್ರು ಕರೆಕ್ಟಾಗೇ ಇರುತ್ತೆ. ನನ್ನ ಕೆಳಗಡೆ ಕರ್ಕೊಂಡು ಹೋಗು. ಓಕೆ ಮೇಡಮ್. ಯಾಕೆ ಜಯ್? ನಿತ್ಯನಿಗೆ ಸರ್ಪ್ರೈಸ್ ಕೊಡೋದಕ್ಕೆ. ನಾಣಿ. ಎಸ್ ಸರ್.
ಇದೆ ಈ ಸರ್ಪ್ರೈಸ್. ಐ ಲವ್ ಯು ಜೈ. ತುಂಬಾ ತುಂಬಾ ಹ್ಯಾಪಿಯಾಗಿದ್ದೀನಿ. ನಿನ್ ಪಕ್ಕ ನಾನೇನಾದ್ರೂ ಇದ್ದಿದ್ರೆ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಕಿಸ್ ಮಾಡ್ತಿದ್ದೆ. ಸಾರಿ ನಿತ್ಯ, ಇಲ್ಲಿ ಕರ್ಕೊಂಡು ಬಂದು ನಿನಗೆ ಸರ್ಪ್ರೈಸ್ ಮಾಡೋಣ ಅಂದ್ರೆ ಆ ಚಾನ್ಸ್ ಇಲ್ದೇ ಇರೋ ಹಾಗೆ ಜೈ ಮಾಡ್ಬಿಟ್ಟ. ಮಾಮ್ ಪ್ಲಾನ್ ಫೇಲ್ ಆದ್ರು, ನನ್ ಬರ್ತಡೇ ಅವಳು ಮಾಡಿದ್ರು, ಜೈ ಕೊಟ್ಟಿರೋ ಈ ಸರ್ಪ್ರೈಸ್ ಸಾಕು ನನ್ಗೆ. ನಿತ್ಯ, ನಿನಗೆ ಇನ್ನೊಂದು ಗಿಫ್ಟ್ ಇದೆ. ನಾಣಿ, ಸರ್ ಅದೇನ ಕದ್ದಿರೋ ನೆಕ್ಲೆಸ್? ಅದು ನೆಕ್ಲೆಸ್ ಅಲ್ಲ ಮಮ್ಮಿ, ನಾಗರ ಹಾವು. ಅವಳ ಕುತ್ತಿಗೆಗೆ ಹೇಗೆ ಸುತ್ಕೊಳ್ಳುತ್ತೆ ನೋಡ್ತಾ ಇರು. ಹ್ಯಾಪಿ ಬರ್ಡೇ ನಿತ್ಯ. ಥ್ಯಾಂಕ್ಸ್ ಅತ್ತೆ. ಅತ್ಗೆ ಕೇಕ್ ಕಟ್ ಮಾಡಿಸಿ. ಬೇಗ ಕಟ್ ಮಾಡಿ ಸಾಯಿರಿ, ನಿಮ್ ಸಾವನ್ನ ನೋಡ್ಬೇಕು. ಅವಸರ ಯಾಕೋ ಬಾಲು, ಸಾವು ಅವ್ರ ಎದುರುಗಡೆನೆ ನಿಂತ್ಕೊಂಡಿದೆ.